ಒಂದು ಮೆಜರ್ಮೆಂಟ್ಸನ್ನು ಯಾವ ರೀತಿ ಆರ್ಮೋಲ್ ಡೌನಿಂಗನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಡಿಫ್ರೆಂಟ್ ಆಗಿರುವಂಥದ್ದು ಮೆಜರ್ಮೆಂಟ್ಸ್ ನಿಮಗೆ ತೋರಿಸ್ಬಿಡ್ತೀನಿ, ಹೇಳ್ಬಿಡ್ತೀನಿ ನಿಮಗೆ. ಇವರ ಮೆಜರ್ಮೆಂಟ್ ಬಂದು 36 ಅಪ್ಪರ್ ಚೆಸ್ಟ್ ಇದೆ, 17.5 ಆರ್ಮೋಲ್ ರೌಂಡ್ ಇದೆ. ಸೊ ಅಪ್ಪರ್ ಚೆಸ್ಟ್ ಇಷ್ಟಿದೆ, 17.5 ಆರ್ಮೋಲ್ ರೌಂಡ್ ಇದೆ. ಇದಕ್ಕೆ ನಾನು ಯಾವ ರೀತಿ ಆರ್ಮೋಲ್ ಡೌನಿಂಗನ್ನು ತೆಗೆದುಕೊಳ್ತೀನಿ. ಬೋಟ್ ನೆಕ್ ಇವರಿಗೆ ಬೇಕು ಅಂತ ಹೇಳಿದರೆ ಶೋಲ್ಡರ್ ಬಂದು 14.5 ಇದೆ, ಓಕೆನಾ. ಈಗ ಇದಕ್ಕೆ ಲೆಂತ್ ಬಂದು 15 ಇಂಚಸ್ ಲೆಂತ್ ಇದೆ. ಸೊ 1 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ಯೂಸಲಿ ಇಲ್ಲಿಂದ ಆ್ಯಡ್ ಮಾಡ್ಕೊಳ್ತೀನಿ. 1 ಇಂಚ್ 16 ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ, ಓಕೆನಾ. 16 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ, ಓಕೆನಾ. ಇದಾದ ನಂತರ ಇವ್ರಿಗೆ 7.5 7.25 ಇಂಚು ಶೋಲ್ಡರ್ ಇದೆ. 7.25 ಇಂಚ್ ಶೋಲ್ಡರ್ನ ಇಟ್ಕೊಂಡಿದ್ದೀನಿ. ಬ್ಯಾಕಲ್ಲಿ ಡೀಪ್ ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇವರಿಗೆ 4 ಇಂಚ್ ಇಟ್ಕೊಳ್ತಾ ಇದ್ದೀನಿ ಬೋಟ್ ನೆಕ್ಕನ್ನು. ಅದಾದ ನಂತರ 7.25 ಇಂಚ್ ಇರೋದ್ರಿಂದ ಇವರಿಗೆ ಶೋಲ್ಡರ್ನ ಎಷ್ಟು 4 ಇಂಚ್ಗೆ ಇಟ್ಕೊಳ್ತಾ ಇದ್ದೀನಿ, ಓಕೆನಾ. ಶೋಲ್ಡರು 4 ಇಂಚ್ಗೆ ಇಟ್ಕೊಂಡ್ರೆ 3 ಇಂಚಿಗೆ ಬರುತ್ತೆ. ಹಾಫ್ ಇಂಚ್ ಮಾರ್ಜಿನ್ ಸೇರಿದ್ರೆ 3 ಇಂಚು ಶೋಲ್ಡರ್ ರೆಡಿ ಬರುತ್ತೆ. ಇವರಿಗೆ 3.25 ಇಂಚ್ ನೆಕ್ ಬಿಡುತ್ತೆ ಆಗತ್ತೆ, ಓಕೆನಾ. ಇದನ್ನು ನಾನೇನು ಮಾಡ್ಕೊಳ್ತಾ ಇದ್ದೀನಿ, ಬಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಈ ಬಾಕ್ಸ್ನ ಈ ರೀತಿ ರೆಡಿ ಆಗುತ್ತೆ ಇದು, ಓಕೆನಾ. ಈ ರೀತಿ ರೆಡಿ ಆಗಿರೋದ್ರಿಂದ ನಾವೇನು ಮಾಡಬೇಕು, ಹಾಫ್ ಇಂಚು ಮಾರ್ಜಿನ್ ಇದೆ ಇಲ್ಲಿ, ಓಕೆನಾ. ಹಾಫ್ ಇಂಚು ಮಾರ್ಜಿನ್ಗೆ ನಾವು ಇನ್ನೊಂದು ಲೈನ್ನ ಡ್ರಾ ಮಾಡಿಕೊಂಡು ಈ ಪಾಯಿಂಟ್ ಏನಿದೆ, ಎರಡು ಬಾಕ್ಸ್ ರೆಕ್ಟ್ಯಾಂಗಲ್ ರೆಡಿ ಆಗಿರುತ್ತೆ, ಶೋಲ್ಡರ್ ಸ್ಲೋಪನ್ನು ಇಲ್ಲಿ ಕೊಡಿ, ಓಕೆನಾ. ಶೋಲ್ಡರ್ ಸ್ಲೋಪ್ನ ಅಲ್ಲಿ ಕೊಟ್ಟಾದ ನಂತರ ನೀವು ಬೋಟ್ ನೆಕ್ ಶೇಪ್ಗೋಸ್ಕರ ಇದನ್ನು ಜಸ್ಟ್ ಬೈ ಹ್ಯಾಂಡಿಂದ ಈ ರೀತಿ ಶೇಪನ್ನು ಕೊಡಿ, ಇಲ್ಲಿ ಕಲಿಸ್ಕೊಳ್ಳಿ, ಓಕೆನಾ. ಏನೂ ಪ್ರಾಬ್ಲಮ್ ಇಲ್ಲ. ಇದು ಹೈಟ್ ಇಷ್ಟಕ್ಕೆ ಬೇಕು ಅಂದರೆ. ಇಲ್ಲಿ ಹೈಟ್ ಬೇಡ ಸರ್ ನನಗೆ ಜಾಸ್ತಿ ಆಗ್ತಾ ಇದೆ, 4 ಇಂಚೂ ಬೇಡ ನನಗೆ, ಜಸ್ಟ್ ನಾನು 1.5 ಇಂಚೇ ಇಟ್ಕೊಳ್ತೀನಿ ಅಂತಂದರೂ ಕೂಡ ನೀವು ತೊಂದರೆ ಇಲ್ಲ, ಓಕೆನಾ. ರೆಡಿ ಮಾರ್ಜಿನಿಂದ 1.5 ಇಂಚ್ ನಿಮಗೆ ಬೇಕು ಅಂದರೆ ಇಲ್ಲಿಂದ ನೀವೇನು ಮಾಡಬೇಕು, 1.5 ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡು ಸೇಮ್ ಪ್ರಾಸೆಸ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ನೀವು ಜಸ್ಟ್ ಇದಕ್ಕೆ ಕಲಿಸ್ಕೊಳ್ಳಿ. ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಹಿಂಗೆ, ಓಕೆನಾ. ಸ್ಟಿಚಿಂಗ್ ಮಾರ್ಜಿನ್ ಮತ್ತೆ ಇಲ್ಲಿಗೆ ಬರುತ್ತೆ ಅದು, ಓಕೆನಾ. ಇಲ್ಲಿಗೆ ಬರುತ್ತೆ ಅದು, ಇಲ್ಲಿ ಕಲ್ತ್ಕೊಳ್ಳುತ್ತೆ, ಓಕೆನಾ. ಇಲ್ಲಿಗೆ ಕಟ್ ಆಫ್ ಆಗತ್ತೆ, ಓಕೆನಾ. ಇದು ಒಂದಾಯಿತು. ಇದಾದ ನಂತರ ಇವರಿಗೆ 17.5 ಫಾರ್ಮುಲಾ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಆರ್ಮೋಲ್ ರೌಂಡಿಂಗ್, ಓಕೆನಾ. ಇವ್ರಿಗೆ ಏನು ಮಾಡಬೇಕು ಅಂತಂದರೆ 36/6 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಇದು ಆರ್ಮೋಲ್ ರೌಂಡ್ ಫಾರ್ಮುಲಾ, ಇದು ಚೆಸ್ಟ್ ಫಾರ್ಮುಲಾ, ಓಕೆನಾ. ಇಲ್ಲಿ ಬರಲಿಲ್ಲ ಅಂದರೆ ಇಲ್ಲಿ ವರ್ಕ್ ಮಾಡ್ಕೊಳ್ಬೇಕು ನಾವು, ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಮಗೆ 36/6 ಮಾಡಿದ್ರೆ 6 ಇಂಚ್ ಬರುತ್ತೆ. ಸೊ 6 ಇಂಚು. ಸೊ 6 ಇಂಚು ಅಂತಂದರೆ ಇಲ್ಲಿ ಫಾರ್ಮುಲಾ ಪ್ರಕಾರ 6 ಇಂಚಲ್ಲಿ 1 ಇಂಚನ್ನ ಪ್ಲಸ್ ಮಾಡಿಕೊಂಡ್ರೆ, ಓಕೆನಾ, ನಮಗೆ ಎಷ್ಟು ಬರುತ್ತೆ, 7 ಇಂಚ್ಗೆ ಆರ್ಮೋಲ್ ಡೌನಿಂಗ್ ಅಂತಕ್ಕಂಥದ್ದು ಮಾಡಬೇಕು. ಇದು ಯಾರ್ಯಾರು ಈ ಫಾರ್ಮುಲಾ ಗೊತ್ತಿಲ್ಲ, ಇವತ್ತಿನ ಲೈವ್ ಕ್ಲಾಸಲ್ಲಿ ಇದೆ ನೋಡಿ. 7 ಇಂಚ್ ಎಲ್ಲಿಂದ, ಈ ಮಾರ್ಕಿಂದ ನಾವು 7 ಇಂಚನ್ನು ಆರ್ಮೋಲ್ ಡೌನಿಂಗನ್ನು ಮಾಡ್ಕೊಳ್ಬೇಕು. ಎಷ್ಟು ಇಂಚು, 7 ಇಂಚು. 7 ಇಂಚು ಆರ್ಮೋಲ್ ಡೌನಿಂಗನ್ನು ಮಾಡಿಕೊಂಡು ನಾವು ಎಕ್ಸಾಕ್ಟ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಸೇಮ್ ಪ್ರೊಸೀಜರ್, ಇಲ್ಲಿ ಲೈನ್ ಏನಿದೆ ಈ ಲೈನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈಗ ನಿಮಗೆ ಪರ್ಫೆಕ್ಟಾಗಿ ತಿಳಿಸ್ತೀನಿ ನೋಡಿ. 7.25 ಇಂಚ್ ಇದೆ ಅಲ್ವಾ, ಇದೆರಡೂ ಸೆಂಟರ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ, ಓಕೆನಾ. 7 ಇಂಚಿಗೆ 3.25 ಇಂಚು ಸೆಂಟರ್ ಪಾಯಿಂಟ್. ಇಲ್ಲಿ ನಮಗೆ ಎಷ್ಟು ಇಂಚ್ ಇಟ್ಕೊಳ್ಬೇಕು, ಹಾಫ್ ಇಂಚು ಒಳಗಡೆ ತೆಗೆದುಕೊಳ್ಬೇಕು, ಓಕೆನಾ. ಹಾಫ್ ಇಂಚು ಈ ಸೆಂಟರ್ ಪ್ಲೇಸಲ್ಲಿ. ಇಲ್ಲಿ ನಮಗೆ 1/4 ಇಂಚು ತೆಗೆದುಕೊಂಡ್ರೂ ಪರವಾಗಿಲ್ಲ, ಓಕೆನಾ. ಸರ್ಕಲ್ ಶೇಪ್ಗೆ ನಾವೇನು ಮಾಡ್ತೀವಿ, ಇಟ್ಕೊಳ್ತೀವಿ. ಹಾಫ್ ಇಂಚ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದೆ.
ಇಷ್ಟಿಗೆ ತೆಗೆದುಕೊಳ್ಳಿ ನೀವು, ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಅಂತಕ್ಕಂಥದ್ದು ಸಿಕ್ಕಿಬಿಡತ್ತೆ. ಓಕೆನಾ. ಇಲ್ಲಿ ನಾವು 1/2 ಇಂಚ್ ಒಳಗಡೆ ಬಂದಿದ್ದೀವಿ. ಓಕೆನಾ. 6.5 13 ಇಂಚು, ಇಲ್ಲಿ 1/2 ಇಂಚು ಒಳಗಡೆ ನಾವು ಬಂದಿದ್ದೀವಿ, ನೆನಪಿಟ್ಕೊಳ್ಳಿ. ಓಕೆನಾ. ಇಲ್ಲಿ ಜಾಸ್ತಿ ಇದೆ, ಇದನ್ನ ಅಕ್ರಾಸ್ ಚೆಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಅಕ್ರಾಸ್ ಬ್ಯಾಕ್ ಮೆಜರ್ಮೆಂಟ್ ಅಂತಾದ್ರೂ ಹೇಳ್ತೀವಿ, ಎರಡೂ ಸೆಂಟರ್ ಭಾಗದಲ್ಲಿ. ಈ ಮೆಜರ್ಮೆಂಟ್ ನಿಮಗೆ ಅವೈಲೇಬಲ್ ಇದೆ ಅಂತಂದ್ರೆ ತೆಗೆದುಕೊಳ್ಳಿ. ನೀವು ತೆಗೆದುಕೊಂಡು ಕರೆಕ್ಟ್ ಎಷ್ಟಿದೆ ಅಷ್ಟಕ್ಕೆ 1/2 ಇಂಚ್ ಮಾರ್ಜಿನ್ನ ಬಿಟ್ಟು ನೀವು ಫೈಂಡ್ ಔಟ್ನ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಬಿಟ್ಟು ಇಲ್ಲಿ 13 ಇಂಚ್ ಇದೆ, 13 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋದ್ರೆ 12 ಇಂಚು ಬರುತ್ತೆ. ಓಕೆನಾ. ಯಾವುದು ಅಕ್ರಾಸ್ ಬ್ಯಾಕ್ ಮೆಜರ್ಮೆಂಟ್ ಈ ಭಾಗದಲ್ಲಿ ನೆನಪಿಟ್ಕೊಳ್ಳಿ. ಈ ಭಾಗದಲ್ಲಿ ಕರ್ವ್ ಏನ್ ಸ್ಟಾರ್ಟ್ ಆಗುತ್ತೆ ಈ ಭಾಗದಲ್ಲಿ. ಇದು ನಿಮ್ಮ ಹತ್ರ ಮೆಜರ್ಮೆಂಟ್ ಇದೆ ಅಂದ್ರೆ ಅದ್ರ ಪ್ರಕಾರನೇ ಇಟ್ಕೊಳ್ಳಿ. ಮೆಜರ್ಮೆಂಟ್ ಇಲ್ಲ ಅಂತಂದ್ರೆ ನೀವು ಅಂದಾಜಿನ ಮೇಲೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಾಡಿ ಮೆಜರ್ಮೆಂಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ. ಓಕೆನಾ. ಇಲ್ಲಿ ಕರ್ವ್ ಶೇಪ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಜಾಸ್ತಿ ಆಗುತ್ತೆ, ಕಾಣ್ತಾ ಇದೆ ಕೂಡ. ಓಕೆನಾ. ಆದ್ರೆ ಫಿಟ್ಟಿಂಗ್ ಬಂದಾಗ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆನಾ. ಒಂದನೇದು. ಎರಡನೇದು, ಅನುಮಾನ ಇಟ್ಕೊಂಡು ಕೆಲಸನ ಮಾಡಬೇಡಿ. ಫಸ್ಟ್ ಕೆಲಸ ಮಾಡಿ ನೋಡಿ, ಆ ಅನುಭವ ನಿಮಗೆ ಕಲಿಸ್ಕೊಟ್ಬಿಡತ್ತೆ ಎಲ್ಲಿ ಏನು ಫಾಲ್ಟ್ ಆಗಿದೆ ಅಂತ ಹೇಳಿ. ಈಗ ನಮಗೆ 8.25 ಇಂಚು ಬರಬೇಕು. ಎಷ್ಟು? 8.25 ಇಂಚು ನಮಗೆ ಬರಬೇಕು. ಸೊ 8.25 ಇಂಚ್ಗೆ ನಾನು ಮಾರ್ಕನ್ನು ಹಾಕೊಂಡಿದ್ದೀನಿ ಇಲ್ಲಿ. ಸೊ 8.25 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ನನಗೆ ಎಷ್ಟು ಬೇಕು? 9 ಇಂಚು ಕರೆಕ್ಟ್ ಅಕ್ಯುರೇಟ್ ಆಗಿ ಬರ್ತಾ ಇದೆ. ಏನು ಬರ್ತಾ ಇದೆ? ಕರೆಕ್ಟ್ ಅಕ್ಯುರೇಟ್ ಆಗಿ ನನಗೆ 9 ಇಂಚು ಬೇಕು. 36 ಇಂಚು 36 ಚೆಸ್ಟ್ಗೆ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಈ ಮೆಜರ್ಮೆಂಟ್ಗೆ. ಇಲ್ಲಿ ಅಕ್ರಾಸ್ ಚೆಸ್ಟ್ ಮೆಜರ್ಮೆಂಟ್ ನಿಮಗೆ ಇಲ್ಲಿ ಜಾಸ್ತಿ ಇದೆ, 13 ಇಂಚ್ ರೆಡಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ 1/2 ಇಂಚ್ ಮಾರ್ಜಿನ್ನ ಸೇರಿಸ್ಕೊಳ್ಳಿ ನೀವು. ಓಕೆನಾ. 1/2 ಇಂಚ್ ಮಾರ್ಜಿನ್ನ ಸೇರಿಸ್ಕೊಂಡು ನೀವೇನ್ ಮಾಡಬೇಕು, ಮತ್ತೆ ಡಯಾಗ್ರಾಮ್ನ ಇಲ್ಲಿ ಹಾಕಬೇಕು. ಈ ಪ್ಲೇಸ್ಮೆಂಟ್ಗೆ ಬರುತ್ತೆ ಅವಾಗ ಅದು. ಓಕೆನಾ. ಈ ರೀತಿ ಚೇಂಜಸ್ ಅನ್ನ ನೀವು ಮಾಡ್ಕೊಳ್ಬೇಕು. ಇಲ್ಲಿಗೆ ಬಂತು. ಈಗ ಏನಾಗತ್ತೆ ಅಂತಂದ್ರೆ ಏನ್ ನೀವು ಮಾಡಬೇಕಾಗಿರೋದು ವೆರಿ ಸಿಂಪಲ್. ಇಲ್ಲಿಂದ 8.25 ಇಂಚ್ ನಿಮಗೆ ಬೇಕು. 8.25 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಇದನ್ನ ಆರ್ಮೋಲ್ ರೌಂಡ್ ನಿಮ್ಮ ಹತ್ರ ಇದೆ ಆದ ಕಾರಣ ಇಲ್ಲಿ ಎಷ್ಟು ಇಂಚು ಲೂಸಿಂಗ್ ಹೋಗುತ್ತೆ? ಆಗ 9.25 ಇಂಚು ಆಯ್ತು. ಅಂದ್ರೆ 1/2 ಇಂಚು ಲೂಸಿಂಗ್ ಹೋಯ್ತು. 1/2 ಇಂಚು ಅಂದ್ರೆ 4 ಭಾಗ ಮಾಡಿದಾಗ 1/2 ಇಂಚನ್ನ ಫ್ರಂಟ್ ಅಲ್ಲಿ ಲೂಸಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಫ್ರಂಟ್ ಅಲ್ಲಿ ನಮ್ಗೆ ಆಲ್ರೆಡಿ ಫ್ರಂಟ್ ಡೀಪ್ ಇರೋದ್ರಿಂದ, ಹುಕ್ಸ್ ಮಣಿ ಇರೋದ್ರಿಂದ ನಮಗಲ್ಲಿ ಬಂದ್ಬಿಡುತ್ತೆ. ಕ್ರಾಸ್ ಕಟಿಂಗ್ ಅನ್ನೋದು ಸಿಗುತ್ತೆ ಹುಕ್ಸ್ ಹಾಕಿರೋದ್ರಿಂದ. ಸೊ ಇದಕ್ಕಿಂತಲೂ ಅಂದ್ರೆ ಆರ್ಮೋಲ್ ರೌಂಡ್ ನಿಂತಲೂ ಜಾಸ್ತಿ ಬರುತ್ತೆ ಫ್ರಂಟ್ ಡೀಪ್. ಸೊ ಹಾಗಾಗಿ ಇಲ್ಲಿ 1/2 ಇಂಚು ಪ್ಲಸ್ 1/2 ಇಂಚು 1 ಇಂಚು ಲೂಸಿಂಗ್ ಅನ್ನು ನಾವು ಕೊಟ್ಟಂಗಾಗತ್ತೆ. ಸೊ ಪರ್ಫೆಕ್ಟ್ ಫಿನಿಶಿಂಗ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಓಕೆನಾ. ಲೂಸಿಂಗ್ ಅಂತಕ್ಕಂಥದ್ದು ಅಪ್ಪರ್ ಚೆಸ್ಟ್ ಭಾಗದಲ್ಲಿ ಮಾತ್ರ ಕೊಡಬೇಕು. ಈ ರೀತಿ ಆರ್ಮೋಲ್ ರೌಂಡ್ ಅನ್ನ ಚೇಂಜಸ್ ನಮಗೆ ಸಿಗುತ್ತೆ, ಮಾಡಲೇಬೇಕು. ಇದನ್ನ ಬೇರೆ ಆಪ್ಷನ್ ಇಲ್ಲ. ಇದು ಬೋಟ್ ನೆಕ್ ಅಲ್ಲಿ ಈ ರೀತಿ ಆಪ್ಷನ್ ನಾವು ತೆಗೆದುಕೊಂಡು ಬಂದಿವಿ. ಓಕೆನಾ. ಅದೇ ನಾವು ಡೀಪ್ ನೆಕ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಆಪ್ಷನ್ ಬರಲ್ಲ, ಒಳಗಡೆ ತೆಗೆದುಕೊಳ್ಳುವಂತ ಆಪ್ಷನ್ಸ್ ಬರಲ್ಲ ಆಗ. ಓಕೆನಾ. ಆಗ ನಮಗೆ ಲೂಸಿಂಗ್ ಅನ್ನ ಕೊಟ್ಕೊಳ್ಬೇಕಾಗತ್ತೆ. ಓಕೆನಾ. ಅದ್ರ ಕಟಿಂಗ್ ಬೇರೆ ಇರುತ್ತೆ. ಓಕೆನಾ. ಇದಾದ ನಂತರ ಇವರ ವೇಸ್ಟ್ ಎಷ್ಟಿದೆ? 34 ಇಂಚ್ ಇರೋದ್ರಿಂದ 7 28 39 30 ಇಂಚು, 30 ಪ್ಲಸ್ 1 ಇಂಚು 8.5. ಇಷ್ಟಕ್ಕೆ ನಾವು ಮಾರ್ಜಿನ್ ಅನ್ನ ಹಾಕೊಂಡಿದ್ದೀವಿ. ಓಕೆನಾ. ಇದಿಷ್ಟು ಈ ಮೆಜರ್ಮೆಂಟ್ನ ಡಿಕ್ಲೇರೇಷನ್ ಆಗಿತ್ತು. ನಮಗೆ ಫಾರ್ಮುಲಾ ಆರ್ಮೋಲ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿ ಮಾಡಿಕೊಂಡಾಗ ಬೇಸಿಕ್ ಫಾರ್ಮುಲಾ ಇದು. ಇಲ್ಲಿ ನಮಗೆ ಬರಲಿಲ್ಲ ಅಂತಂದ್ರೆ, ಡಿಫ್ರೆನ್ಸ್ ಬರ್ತಾ ಇದೆ ನಮಗೆ ಇಲ್ಲ ಅಂತಂದ್ರೆ ಚೆಸ್ಟ್ ಫಾರ್ಮುಲಾಗೆ ನಾವು ಫಾಲೋ ಅಪ್ ಆಗಬೇಕು. ಚೆಸ್ಟ್ ಫಾರ್ಮುಲಾದಲ್ಲಿ ಫಾಲೋ ಅಪ್ ಆದಾಗ ನಮಗೇನಾಗುತ್ತೆ, ಈ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಸಿಗುತ್ತೆ, ಆರ್ಮೋಲ್ ಡೌನಿಂಗ್ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಮತ್ತು ಇಲ್ಲಿ ಅಕ್ರಾಸ್ ಬ್ಯಾಕ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಅಕ್ರಾಸ್ ಬ್ಯಾಕ್ ಮೆಜರ್ಮೆಂಟು ಅಂತಂದ್ರೆ ನಿಮಗಿಲ್ಲಿ ತೋರಿಸ್ತೇನೆ ನೋಡಿ. ಡಮ್ಮಿ ಪೀಸಲ್ಲಿ ನಿಮಗೆ ಅಕ್ರಾಸ್ ಬ್ಯಾಕ್ ಮೆಜರ್ಮೆಂಟ್ ಅಂತಕ್ಕಂಥ ನಿಮಗೆ ತೋರಿಸ್ತೀನಿ ಈಗ. ಓಕೆನಾ. ಈ ಪಾಯಿಂಟ್ ಔಟ್ ಏನ್ ಕಾಣ್ತಾ ಇದೆ ಇದಿಷ್ಟು ಅಕ್ರಾಸ್ ಬ್ಯಾಕ್ ಮೆಜರ್ಮೆಂಟ್ ಅಂತ ನಾವು ಹೇಳ್ತೀವಿ. ಓಕೆನಾ. ಈ ಮೆಜರ್ಮೆಂಟು ನಮಗೆ, ಓಕೆನಾ, ಈ ಮೆಜರ್ಮೆಂಟ್ ಏನಿದೆ ನಮಗೆ ತುಂಬಾನೇ ಮುಖ್ಯ. ಓಕೆನಾ. ಇದೆಷ್ಟಿದೆ? ಇದು 13.5 ಇಂಚ್ ಇದೆ. ಓಕೆನಾ. ಹೀಗೆ ಈ ಅಕ್ರಾಸ್ ಬ್ಯಾಕ್ ಮೆಜರ್ಮೆಂಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಬೋಟ್ ನೆಕ್ ಅನ್ನ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಅನ್ನ ಮಾಡ್ತೀರಿ. ಎಲ್ಲೂ ನಿಮ್ಗೆ ರಿಂಕಲ್ಸ್ ಅಂತಕ್ಕಂಥದ್ದು ಬರೋದೇ ಇಲ್ಲ.
ಓಕೆನಾ, ಯಾವ ರೀತಿ ಪಾಯಿಂಟ್ ಔಟ್ ನ ಮಾಡ್ಕೊಳ್ಬೇಕು, ಯಾವ ರೀತಿ ಮೆಜರ್ಮೆಂಟ್ ನಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಮತ್ತು ಏನೇ ಡೌಟ್ ಇದ್ರು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಅನ್ನ ಮಾಡೋದನ್ನ ಮರಿಬೇಡಿ. ಓಕೆನಾ, ಅದೇ ರೀತಿ ಅಕ್ರಾಸ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೂ ಕೂಡ ಅಷ್ಟೇ ಇದು. ಓಕೆನಾ ಓಕೆನಾ ಸರಿ, ಇದು ಅಕ್ರಾಸ್ ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಇಂತಲೂ 1/2 ಇಂಚ್ ಕಡಿಮೆ ಇರುತ್ತೆ. 12.5 ಇಂಚು ನಿಮಗೆ ಅಕ್ರಾಸ್ ಚೆಸ್ಟ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಸಿಗ್ತಾ ಇದೆ ನೋಡಿ. ಬ್ಯಾಕ್ ಅಲ್ಲಿ ನಮ್ಗೆ ಏನಾಯ್ತು 13.5 ಇಂಚ್ ಇತ್ತು, ಫ್ರಂಟ್ ಅಲ್ಲಿ ನಮಗೆ ಇದು ಕಡಿಮೆ ಆಗುತ್ತೆ ಅಕ್ರಾಸ್ ಚೆಸ್ಟ್ ಮೆಜರ್ಮೆಂಟ್, ಯಾಕಂದ್ರೆ ಫ್ರಂಟ್ ನಮಗೆ ಗ್ಯಾಪ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಓಕೆನಾ, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.